ಇವತ್ತು ಹೇಳ್ಕೊಡ್ತಾ ಇರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 3rd of Feb 2025ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೇ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಫಸ್ಟ್ ಸ್ಟಾಕ್ ಬಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBIN. ಓಕೆನಾ, SBIN ನಾನು ನಿಮಗೆ 1 hour ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಹೇಳ್ತೀನಿ. ಓಕೆನಾ, ಸೊ ಅದಕ್ಕೇ ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಆಗಿ ಹಿಡಿತೀನಿ. ಸೊ ಈ ಟ್ರೆಂಡ್ ಲೈನ್ ಇಲ್ಲಿ ನೋಡಿ, ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ಇಲ್ಲಿ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡಿದಿತ್ತು. ಈ ಪಾಯಿಂಟಲ್ಲಿ ಬ್ರೇಕ್ಔಟ್ ಸಿಕ್ಕಿದೆ, ಅರ್ಥ ಆಯ್ತಾ? ಬ್ರೇಕ್ಔಟ್ ಸಿಕ್ಕಿ ಸೇಮ್ ಅದೇ ಝೋನ್ನ ರೀಟೆಸ್ಟ್ ಮಾಡಿದೆ, ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ಇಲ್ಲಿ ಝೂಮ್ ಇನ್ ಮಾಡಿ ನೋಡಿ ತೋರಿಸ್ತೀನಿ ನೋಡಿ. ಬ್ರೇಕ್ಔಟ್, ರೀಟೆಸ್ಟ್ ಆ್ಯಂಡ್ ವಾಪಸ್ ಪ್ರೈಸ್ ಮೇಲೆ ಹೋಗ್ತಿದೆ, ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ಇದು ನೋಡಿ, ಫಸ್ಟ್ ಬಾಟಮ್ ಸೆಕೆಂಡ್ ಬಾಟಮ್ದು ಡಬಲ್ ಬಾಟಮ್ದು ಬ್ರೇಕ್ಔಟ್ ಇದು, ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 2. ನೆಕ್ಸ್ಟ್ ಲೆಟ್ ಅಸ್ ಮೂವ್ ಆನ್ ಟು 15 ಮಿನಿಟ್ ಟೈಮ್ ಫ್ರೇಮ್. 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಫಿಬೋನಾಚಿ ಹಾಕೋಣ. ಈ ಟಾಪಿಂದ ಈ ಬಾಟಮ್ವರೆಗೂ ಫಿಬೋನಾಚಿ ಹಾಕೋಣ. ಏನಕ್ಕಂದರೆ ಇದು ಫಾಲ್, ಇದು ರೀಟ್ರೇಸ್ಮೆಂಟ್, ಅರ್ಥ ಆಯ್ತಾ? ಸೊ ಈ ರೀಟ್ರೇಸ್ಮೆಂಟ್ ಎಲ್ಲಿವರೆಗೂ ಅಂತ ಆಗಿದೆ ಅಂದರೆ ಫಿಬೋನಾಚಿದು 50% ಲೆವೆಲ್ಸ್ವರೆಗೂ ರೀಟ್ರೇಸ್ಮೆಂಟ್ ಆಗಿದೆ, ಅರ್ಥ ಆಯ್ತಾ? ಇವಾಗ ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಬೈಯಿಂಗ್ ಏನಕ್ಕೆ ಅಂದರೆ ಇದು ಬ್ರೇಕ್ಔಟ್, ರೀಟೆಸ್ಟ್ ಆ್ಯಂಡ್ ಅಪ್ ಮೂವ್, ಸೊ ಅದಕ್ಕೇ ಬೈಯಿಂಗ್. ಓಕೆನಾ, ಸೊ ನಾಳೆ ಬೈಯಲ್ಲಿ ಮಾಡ್ತೀರ ಅಂದರೆ ನಾಳೆ ಪ್ರೈಸು ಫಿಬೋನಾಚಿದು 618 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತು ಅಂದರೆ ಬೈ ಮಾಡಿ, ಅರ್ಥ ಆಯ್ತಾ? ಬೈ ವೆನ್ ಪ್ರೈಸ್ ಕ್ರಾಸಸ್ 770, ಅರ್ಥ ಆಯ್ತಾ? 770 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಓಕೆನಾ, 770 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನಾ ಬಿ ಎಟ್ 775. Target number 2 is going to be at 780 or 785, ಅರ್ಥ ಆಯ್ತಾ? 770 ಲೆವೆಲ್ಸ್ ಮೇಲ್ಗಡೆ ಬ್ರೇಕ್ಔಟ್ ಸಿಗ್ತಿದ್ದಂಗೆ ಬೈ ಮಾಡಿ. 775 will be target number 1, 780 or 785 will be your target number 2. ಏನಕ್ಕೆ ಟಾರ್ಗೆಟ್ ನಂಬರ್ 2 780 or 785 ಅನ್ನೋಕ್ಕೆ ಲೆಟ್ ಅಸ್ ಮೂವ್ ಬ್ಯಾಕ್ ಟು 1 hour ಟೈಮ್ ಫ್ರೇಮ್. 1 hour ಟೈಮ್ ಫ್ರೇಮಲ್ಲಿ ನೋಡಿ, ನಾನು ಈ ಝೋನ್ ಮಾರ್ಕ್ ಮಾಡ್ತೀನಿ, ಅರ್ಥ ಆಯ್ತಾ? ಇದು ಡಬಲ್ ಬಾಟಮ್ ಪ್ಯಾಟರ್ನ್ ಆದರೆ ಇದು ಬಂದು ಡಬಲ್ ಬಾಟಮ್ದು ನೆಕ್ ಲೈನ್, ಅರ್ಥ ಆಯ್ತಾ? ಸೊ ಇಲ್ಲಿ ನೋಡಿ, ರೆಸಿಸ್ಟೆನ್ಸ್ ಆಗಿದೆ. ಸೊ ಟಾರ್ಗೆಟ್ ನಂಬರ್ 2 ಬಂದು ದಿಸ್ ಇಸ್ ಟಾರ್ಗೆಟ್ ನಂಬರ್ 2, ಅರ್ಥ ಆಯ್ತಾ? ಡಬಲ್ ಬಾಟಮ್ ಪ್ಯಾಟರ್ನ್ದು ನೆಕ್ ಲೈನ್ ದಟ್ ಕಮ್ಸ್ ಅರೌಂಡ್ 780 or 785 ಲೆವೆಲ್ಸ್. ಓಕೆನಾ, now let us move back to 15 minute time frame. 15 minute time frame ಅಲ್ಲಿ ಇವಾಗ let us talk about selling. Selling ಅಲ್ಲಿ ನೋಡಿ, sell when price crosses this levels 760 ಲೆವೆಲ್ಸ್, ಅರ್ಥ ಆಯ್ತಾ? 760 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನಾ ಬಿ ಎಟ್ 755. ಟಾರ್ಗೆಟ್ ನಂಬರ್ 2 ಈಸ್ ಗೋನಾ ಬಿ ಎಟ್ 750. ಈ ಬಾಟಮ್ ಟಾರ್ಗೆಟ್ ನಂಬರ್ 2, ಅರ್ಥ ಆಯ್ತಾ? 760 ಲೆವೆಲ್ಸ್ ಬ್ರೇಕ್ಔಟ್ ಸಿಗ್ತಿದ್ದಂಗೆ ಸೆಲ್ ಮಾಡಿ. 755 will be target number 1, 750 will be our target number 2, ಅರ್ಥ ಆಯ್ತಾ? Now let us move on to the next stock. So guys, next stock ಬಂದು Infosys. 70 hour week per week. ಸೊ ಇನ್ಫೋಸಿಸ್ನ ನಾನು 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಹೇಳ್ತೀನಿ ನೋಡಿ. ಈ ಬಾಟಮಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ. ಈ ಟ್ರೆಂಡ್ ಲೈನ್ ಬಂದೆ ನೋಡಿ, ಸಪೋರ್ಟ್ 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 ಆ್ಯಂಡ್ ಸಪೋರ್ಟ್. ಪ್ರೈಸ್ ಇಸ್ ಕ್ಲಿಯರ್ಲಿ ಆನ್ ಸಪೋರ್ಟ್ ಟ್ರೆಂಡ್ ಲೈನ್,
ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಈ ಝೋನ್ ಮಾರ್ಕ್ ಮಾಡ್ತೀನಿ. ಇದು ಕೂಡ ನೋಡಿ ಸಪೋರ್ಟ್ 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 ಆ್ಯಂಡ್ ಸಪೋರ್ಟ್. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3 ಫಿಬೋನಾಚಿ ಹಾಕೋಣ. ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕಿದ್ರೆ ಪ್ರೈಸು ಎಕ್ಸಾಕ್ಟಾಗಿ 50% ಲೆವೆಲ್ಸ್ ಮೇಲಿದೆ. ಹಾಗೆಯೇ ಈ ಸಪೋರ್ಟ್ ಕೂಡ ಫಿಬೋನಾಚಿದು 50% ಲೆವೆಲ್ಸ್ ಮೇಲಿದೆ. ದಿಸ್ ಸಪೋರ್ಟ್ ಈಸ್ ಆಲ್ಸೋ ಲೈಯಿಂಗ್ ಆನ್ ಫಿಬೋನಾಚಿಸ್ 50% ಲೆವೆಲ್. ಅರ್ಥ ಆಯ್ತಾ? ಇವಾಗ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಓಕೆನಾ? ಸೊ ನಾಳೆ ಬೈಯಲ್ಲಿ ಮಾಡ್ತೀರಾ ಅಂದರೆ ಬೈ ವೆನ್ ಪ್ರೈಸ್ ಕ್ರಾಸಸ್ ದಿಸ್ ಝೋನ್. ಓಕೆನಾ? ಇದು ಫಿಬೋನಾಚಿ ತೆಗೆಯೋಣ ಒಂದು ಸೆಕೆಂಡ್, ಕ್ಲಿಯರಾಗಿ ಅರ್ಥ ಆಗಲಿ ನಿಮಗೆ. ಓಕೆನಾ? ಸೊ ನಾಳೆ ಬೈ ವೆನ್ ಪ್ರೈಸ್ ಕ್ರಾಸಸ್ ದಿಸ್ ಝೋನ್. ಓಕೆನಾ? ಬೈ ವೆನ್ ಪ್ರೈಸ್ ಕ್ರಾಸಸ್ 1870. ಅರ್ಥ ಆಯ್ತಾ? 1870 ಲೆವೆಲ್ಸ್ ಮೇಲೆಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಬೇಟ್ 1885. ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 1 ಬಂದು 1885. ಟಾರ್ಗೆಟ್ ನಂಬರ್ 2 ಬಂದು 1900. ಅರ್ಥ ಆಯ್ತಾ? 1870 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 1885 will be target number 1. 1900 will be your target number 2. ಓಕೆನಾ? ಇದು ಬೈಯಿಂಗ್ ಆಯಿತು. ನಾವು ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೆಲ್ಲಿಂಗಿಗೆ ನೋಡಿ, ಇದು ಫಸ್ಟ್ ಟಾಪ್, ಇದು ಸೆಕೆಂಡ್ ಟಾಪ್. ಡಬಲ್ ಟಾಪ್ ಪ್ಯಾಟರ್ನ್ ನೋಡ್ಬೋದು. ಹಾಗೆಯೇ ಫಿಬೋನಾಚಿನ ನೋಡಿ, ಈ ಬಾಟಮಿಂದ ಈ ಟಾಪ್ವರೆಗೂ ಹಾಕೋಣ. ಅರ್ಥ ಆಯ್ತಾ? ಇದು ನೋಡಿ, ಇದು ಡಬಲ್ ಟಾಪ್ದು, ಇದು ಬಂದು ನೆಕ್ಲೈನ್ ಇದು. ಅರ್ಥ ಆಯ್ತಾ? ಸೊ ನಾಳೆ ಪ್ರೈಸು ಈ ನೆಕ್ಲೈನ್ ಬ್ರೇಕ್ ಡೌನ್ ಕೊಟ್ಟು, ಅಂದರೆ ಫ್ಲ್ಯಾಟ್ ಓಪನ್ ಆಗಿ ಈ ನೆಕ್ಲೈನ್ ಬ್ರೇಕ್ ಡೌನ್ ಕೊಟ್ಟಾಗ ಸೆಲ್ ಮಾಡಿ. ಅರ್ಥ ಆಯ್ತಾ? ಯಾವ ಲೆವೆಲ್ಸಲ್ಲಿ ಸೆಲ್ ಮಾಡ್ತೀರಾ ಅಂದರೆ ನೋಡ್ಕೊಳ್ಳಿ, ಪ್ರೈಸು ಸೆಲ್ ವೆನ್ ಫ್ಲ್ಯಾಟ್ ಓಪನ್ ಆಗಬೇಕು. ಫ್ಲ್ಯಾಟ್ ಓಪನ್ ಆಗಿ ಸಪೋಸ್ ಪ್ರೈಸ್ ಏನಾದರೂ 1840 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಕೊಡ್ತು ಅಂದರೆ, ಒತ್ತಿ ಅಂದರೆ ಪದೇ ಪದೇ ಹೇಳ್ತಾ ಇದ್ದೀನಿ, ಫ್ಲ್ಯಾಟ್ ಓಪನ್ ಆಗಿ 1840 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಕೊಡ್ತು ಅಂದಾಗ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನಾ ಬಿ 1830. ಅರ್ಥ ಆಯ್ತಾ? ಇದು ಒಂದೇ ಟಾರ್ಗೆಟು. ಯಾವಾಗ ಫ್ಲ್ಯಾಟ್ ಓಪನ್ ಆಗಿ 1840 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಕೊಟ್ಟಾಗ ಸೆಲ್ ಮಾಡಿ. 1830 ವಿಲ್ ಬಿ ಅವರ್ ಟಾರ್ಗೆಟ್. ಏನಕ್ಕೆ ಅಂದರೆ 1830 ಇದು ನಿಮ್ಮದು ಟಾರ್ಗೆಟ್. ಏನಕ್ಕೆ ಈ ಲೆವೆಲ್ಸ್ ಅಂದರೆ ಇದು ಫಿಬೋನಾಚಿದು 618 ಲೆವೆಲ್ಸು. ಸೊ ಪ್ರೈಸ್ ಇಲ್ಲಿ ಬಂದು ವಾಪಸ್ ಮೇಲೆ ಹೋಗೋ ಗೋಲ್ಡನ್ ರೇಷು ಟಚ್ ಮಾಡಿ ವಾಪಸ್ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ 1830 ವಿಲ್ ಬಿ ಟಾರ್ಗೆಟ್. ಯಾವಾಗ ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆಗಿ 1840 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಕೊಟ್ಟಾಗ ಸೆಲ್ ಮಾಡಿ. 1830 ವಿಲ್ ಬಿ ಟಾರ್ಗೆಟ್. ಸಪೋಸ್ ಏನಾದರೂ ನಾಳೆ ಪ್ರೈಸು ಗ್ಯಾಪ್ ಡೌನ್ ಓಪನ್ ಆಯಿತು ಅಂದರೆ ಯು ಹ್ಯಾವ್ ಟು ವೆಯ್ಟ್ ಅಂಟಿಲ್ ಪ್ರೈಸ್ ಕ್ರಾಸಸ್ 1830. ಈ ಲೆವೆಲ್ಸ್ ಬ್ರೇಕ್ ಡೌನ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ಯಾವುದು? ಫಿಬೋನಾಚಿದು 618 ಲೆವೆಲ್ಸ್ ಬ್ರೇಕ್ ಡೌನ್ ಆಗೋವರೆಗೂ. ದಟ್ ಈಸ್ 1830 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಆಗೋವರೆಗೂ ವೆಯ್ಟ್ ಮಾಡಿ. ಟಾರ್ಗೆಟ್ ನಂಬರ್ 1 ಬಂದು 1820. ಟಾರ್ಗೆಟ್ ನಂಬರ್ 2 ಬಂದು 1810 ಆರ್ 1800. ಅರ್ಥ ಆಯ್ತಾ? 1830 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗೋವರೆಗೂ ವೆಯ್ಟ್ ಮಾಡಿ. ಗ್ಯಾಪ್ ಡೌನ್ ಓಪನ್ ಆಗಿ 1830 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 1820 ವಿಲ್ ಬಿ ಟಾರ್ಗೆಟ್ ನಂಬರ್ 1. 1810 ಆರ್ 1800 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.